ಬಿಮ್ಸ್ ಹಾಸ್ಪಿಟಲ್ನಲ್ಲಿ ನರ್ಸಿಂಗ್ ಆಫೀಸರ್ ಮೇಲೆ ಹಲ್ಲೆ. ಬಿಮ್ಸ್ ಆಸ್ಪತ್ರೆಯ ನಿರ್ದೇಶಕರಾದ ಅಶೋಕ್ ಶೆಟ್ಟಿ ಅವರು ಮಾಧ್ಯಮಗೋಷ್ಠಿಗೆ ಹೇಳಿಕೆ ನೀಡುತ್ತಾರೆ. ನಿನ್ನೆ ಸಾಯಂಕಾಲ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಇರುವಂತಹ ಒಂದು ಹೆಣ್ಣು ಹುಡುಗಿಯು ಸಣ್ಣ ಕಾರಣಕ್ಕೆ ಅಧಿಕಾರಿ ಹಾಗೂ ಹುಡುಗಿಯ ನಡುವೆ ಜಗಳವಾಗಿತ್ತು. ಜಗಳ ವಿಕೋಪಕ್ಕೆ ಹೋಗಿ ಮಾರಾಮಾರಿ ಹೊಡೆದಾಡಿಕೊಂಡಿದ್ದಾರೆ. ಆಸ್ಪತ್ರೆಯಲ್ಲಿ ಇರುವಂತಹ ಹುಡುಗಿಯ ಮನೆಯ ಕಡೆಯವರು ಬಂದು ಆಸ್ಪತ್ರೆಯ ನರ್ಸಿಂಗ್ ಆಫೀಸರ್ ಬಸವರಾಜ್ ಕಬಾಡ್ಗಿ ಮೇಲೆ ಹಲ್ಲೆ ಮಾಡಿರುತ್ತಾರೆ. ಹಲ್ಲೆಗೆ ಒಳಗಾದವನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಎಪಿಎಂಸಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ. ನಿನ್ನೆ ಸುಮಾರು 4:15 ಸುಮಾರಿಗೆ ನಮ್ಮ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಒಬ್ಳು ನಮ್ಮಲ್ಲಿ ಮೆಂಟಲಿ ರಿಟಾರ್ಡೆಡ್ ಒಬ್ಳು ಪೇಷಂಟ್ ಅಡ್ಮಿಟ್ ಆಗಿದ್ದಾಳೆ ಹುಡುಗಿ. ಆ ಹುಡುಗಿ ಏನಾಗಿದೆ, ಆಕ್ಚುಲಿ ನಮ್ಮಲ್ಲಿ ಕುಡಿಯುವ ನೀರಿಗೆ ಎಲ್ಲ ವಾರ್ಡಲ್ಲೂ ವ್ಯವಸ್ಥೆ ಮಾಡಿದ್ದೆವು. ಅವ್ರು ಏನ್ ಮಾಡಿದ್ದಾರೆ, ಅವ್ರು ಆ ಕಡೆ ವಾರ್ಡಿಂದ ಈ ಕಡೆ ವಾರ್ಡಿಗೆ ಬಂದಾಗ ನಮ್ಮಲ್ಲಿ ಒಬ್ರು ನರ್ಸಿಂಗ್ ಆಫೀಸರ್ಸ್ ಅವ್ರ ಈಗ ಆ ಕಡೆ ಅಲ್ಲಿ ನೀನು ನೀರು ತಗೋ, ಈ ಕಡೆ ಯಾಕೆ ತಗೊಳ್ತಿದ್ದಿ ಅಂತೆಲ್ಲ ಕೇಳಿದ್ದಕ್ಕೆ ಆಕೆ ಅವರಿಗೆ ಒಂದು ಅವಾಚ್ಯ ಏನೋ ಶಬ್ದ ಯೂಸ್ ಮಾಡಿದ್ದಾಳೆ. ಅವಾಚ್ಯ ಶಬ್ದ ಯೂಸ್ ಮಾಡಿದಾಗ ನೀನು ಇಷ್ಟ ಸಣ್ಣ ಹುಡುಗಿ ಯಾಕೆ ನೀನು ಅವಾಚ್ಯ ಶಬ್ದ ಯೂಸ್ ಮಾಡಿದೆ ಅಂತೇಳಿ ಇವ್ರು ಏನ್ ಮಾಡಿದ್ದಾರೆ, ಅವಳಿಗೆ ಈಗ ಹೋಗಿ ಕೈ ಹಿಡಿದು ಕೇಳಿದ್ದಾರೆ. ಕೇಳಿದಾಗ ಅವಳು ಏನ್ ಮಾಡಿದ್ದಾಳೆ, ಇವ್ರು ನಮ್ಮ ನರ್ಸಿಂಗ್ ಆಫೀಸರಿಗೆ ಕೈಗೆ ಕಚ್ಚಿದ್ದಾರೆ. ಕಚ್ಚಿದಾಗ ಏನಾಗಿದೆ, ಇವರು ಅಂದ್ರೆ ಸಿಟ್ಟಿನಲ್ಲಿ ಒಂದು ಹೊಡೆದಿದ್ದಾರಂತ ಅವ್ರು ಹೇಳ್ತಾರೆ. ಅವ್ರು ಯಾರ ಹುಡುಗಿ ಕಡೆಯವ್ರು ಹೇಳ್ತಾರೆ. ಇನ್ನೂ ಅದು ತನಿಖೆ ನಡಿಬೇಕು ಅದು ಆಕ್ಚುಲಿ. ಹಾಗಾಗಿ ನಾವು ಅದೇ ಇದು ಆದ ನಂತರ ಆ ಹುಡುಗಿ ರಿಲೇಟಿವ್ಸ್ ಒಂದು 8-10 ಜನ ಇದ್ದಿದ್ದಾರಂತೆ. ಅವ್ರು ಬಂದು ನಮ್ಮ ನರ್ಸಿಂಗ್ ಆಫೀಸರ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅಟ್ಯಾಕ್ ಮಾಡಿ ಅವನಿಗೆ ಹೊಡೆದಿದ್ದಾಗ ನಾವು ಇಮಿಡಿಯೇಟ್ಲಿ ಏನ್ ಮಾಡಿದ್ದೇನೆ, ನಾನು ಅವರಿಗೆ ಈಗ MLC ಮಾಡಿ ಅವನನ್ನ ನಿನ್ನೆ ಅಡ್ಮಿಟ್ ಮಾಡಿದ್ದೆವು. ಮಾಡಿ ಒಂದು ಈ ಎಕ್ಸ್ರೇ ಮತ್ತೆ CT ಸ್ಕ್ಯಾನ್ ಎಲ್ಲ ತೆಗ್ದಿದ್ದೇವೆ. ತೆಗ್ದೆಲ್ಲ ಅವನ ಈಗ ಅಡ್ಮಿಟ್ ಆಗಿದ್ದಾನೆ. ಮತ್ತೆ ಇವರು ಪೊಲೀಸ್ APMC ಪೊಲೀಸ್ ಸ್ಟೇಷನ್ಗೆ ನಾವು ಕಂಪ್ಲೇಂಟ್ ಮಾಡಿದ್ದೆವು. APMC ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಬಂದು ನಿನ್ನೆ ಈಗ ನಮ್ಮ ನರ್ಸಿಂಗ್ ಆಫೀಸರ್ನು ವಿಚಾರಿಸಿದ್ದಾರೆ. ಮತ್ತೆ ಆ ಹುಡುಗಿಗೂ ಹೋಗಿ ವಿಚಾರಿಸಿ ಈಗ ಅವ್ರ ಈಗ ಏನಾಗಿದೆ, ನಾವು ಇನ್ಸ್ಟಿಟ್ಯೂಟ್ ವತಿಯಿಂದ ಈಗ ಆಲ್ರೆಡಿ ಕಂಪ್ಲೇಂಟ್ಸ್ ಎಲ್ಲ ರೆಡಿ ಮಾಡಿ ಕಂಪ್ಲೇಂಟ್ ಕೊಡ್ತಿದ್ದೇವೆ. ಮತ್ತೆ ಈಗ ಅವನಿಗೂ ಹೇಳಿದ್ದೇವೆ FIR ಮಾಡ್ಬೇಕಂತ. ಯಾಕಂದ್ರೆ ಅಸಾಲ್ಟ್ ಯಾರಾಗಿದ್ದಾನೆ ಅವನ ಕಡೆಯಿಂದ FIR ಆಗ್ಬೇಕು. ಅವರು ಈಗ ವಿಚಾರ ಮಾಡಿ ಹೇಳ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಈಗ ಕಮಿಷನರಿಗೆ ಮತ್ತೆ DC ಅವರಿಗೆ ಒಂದು ಪತ್ರವನ್ನು ಬರೀತಿದ್ದೇನೆ. ಈ ತರ ಇದಕ್ಕೆ ನಮ್ಗೆ ರಕ್ಷಣೆ ಕೊಡ್ಬೇಕಂತೇಳಿ ನಾವು ಪತ್ರ ಬರೀತಿದ್ದೇವೆ. ಅಲ್ಲ, ಕರೆಕ್ಟ್ ಅದ. ಇದ್ರಲ್ಲಿ ಏನಾಗ್ತಿದೆ, ಈಗ ತನಿಖೆ ನಡಿಬೇಕು. ಯಾಕಂದ್ರೆ ಈ ತರ ಇದು ಡೆಫಿನೆಟ್ಲಿ ಬಹಳ ತಪ್ಪು. ಇದು ಇಂತ ಹಿತಕರ ಘಟನೆ ಈಗ ನಮ್ಮಲ್ಲಿ ಆಗಿದೆ, ಆಗಬಾರ್ದಿತ್ತು ಇದು. ಆಕ್ಚುಲಿ ಇದ್ರಲ್ಲಿ ಒಂದೇ ಒಂದಂದ್ರೆ ಆ ಹುಡುಗಿ ಮೆಂಟಲ್ ರಿಟಾರ್ಡ್ ಇರೋದ್ರಿಂದ ಅವರ ಪೊಲೀಸ್ ಏನಂತಿದ್ದಾರೆ ಅಂದ್ರೆ, ಈ ತರ ಅವರು ಸಡನ್ ಆಗಿ ಗಾಬರಿ ಬಿದ್ದು ಅವರ ರಿಲೇಟಿವ್ಸ್ ಈ ತರ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಈಗ ನಾವು ಕಂಪ್ಲೇಂಟ್ಸ್ ಈಗ ಕಮಿಷನರಿಗೂ ಕೊಡ್ತಿದ್ದೇನೆ ನಾನೀಗ. ಮತ್ತೆ ಈಗ ಆಲ್ರೆಡಿ MLC ಆಗಿದೆ. ಮುಂದೆ ಪೊಲೀಸ್ ಅವರು ಅದ ಕ್ರಮ ಕೈಗೊಳ್ತಾರೆ. ಆಸ್ ಪರ್ ಕಾನೂನು ಪ್ರಕಾರ ಅವ್ರು ಕ್ರಮ ಕೈಗೊಳ್ತಾರೆ. ಪ್ರತಿಭಟನೆ ಹೇಗಾದ್ರೆ ನಮ್ದು ಎಮರ್ಜೆನ್ಸಿ ಸರ್ವಿಸ್ ಆಗಿರೋದ್ರಿಂದ ನಮ್ಗೆ ಬೇರೆಯವರಿಗೆಲ್ಲ ಪ್ರತಿಭಟನೆ ಮಾಡಬಹುದು, ನಮ್ಮವರಿಗೆ ಪ್ರತಿಭಟನೆ ಮಾಡೋದು ನಮಗೂ ಅವಕಾಶ ಇಲ್ಲ. ಈಗ ಅವರಿಗೆ ನಾವು ಆಸ್ ಎ ಆಡಳಿತ ವತಿಯಿಂದ ನಾನು ಆಸ್ ಎ ಡೈರೆಕ್ಟರ್ ನಾನೀಗ ಮಾನ್ಯ ಕಮಿಷನರಿಗೆ ಒಂದು ಲೆಟರ್ ಬರೀತಿದ್ದೇನೆ. ಹೀಗಾಗಿ ನಮ್ಗೆ ರಕ್ಷಣೆ ಕೊಡ್ಬೇಕಂತೇಳಿ ಬರೀತಿದ್ದೇವೆ. ಮತ್ತೆ ಈಗ ಆ ಹುಡುಗ ನಿಂದ FIR ಮಾಡಿಸ್ತೀವಿ. ಎಲ್ಲರೂ ಕೂಡ ತಮ್ಮ ತಮ್ಮ ಬಹಳ ಒಂದು ಒಳ್ಳೆ ಅಚ್ಚುಕಟ್ಟಾಗಿ ಸರ್ವಿಸ್ ನ ಗವರ್ಮೆಂಟ್ ಏನು ಆರೋಗ್ಯದ ಸರ್ವಿಸ್ ಗಳಿದಾವೆ ಅದನ್ನ ದಿನ ರಾತ್ರಿ 24 ಗಂಟೆ ಇಲ್ಲಿ ಕೆಲಸ ಮಾಡಿ ಸರ್ವಿಸ್ ಕೊಡ್ತಾ ಇದೀವಿ. ಆದ್ರೆ ದುರಾದೃಷ್ಟವಾಗಿ ಏನಾಗ್ತಾ ಇದೆ ಅಂದ್ರೆ, ಇಲ್ಲಿ ಸ್ವಲ್ಪ ಜನ ಏನ್ ಸರ್ವಿಸ್ ಕೊಡ್ತಾರೆ ಅವ್ರ ಮೇಲೆ ಹಲ್ಲೆ, ನಮ್ಮ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನಗಳು ನಡೀತಾ ಇವೆ. ಇದು ಬಹಳ ಕೇಸ್ಗಳಾಗಿವೆ ಇಂಥವು. ಇವತ್ತು ಏನು ಅವ್ರು ನಮ್ಮ ಬಸವರಾಜ್ ಕಬಾಡ್ಗಿ ಅಂತ ಹೇಳಿ ಒಬ್ರು ನಮ್ಮ ನರ್ಸಿಂಗ್ ಆಫೀಸರ್ ಇದ್ದಾರೆ. ನಿನ್ನೆ ಅವ್ರ ಮೇಲೆ 6-7 ಜನ ಕೂಡಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಬಹಳ ಗ್ರೇವಿಯಸ್ ಇಂಜುರಿ ಆಗಿದ್ದಾರೆ. ಒಳಗಡೆ ನೀವು ನೋಡ್ಬೋದು, ಈಸ್ ಅಡ್ಮಿಟ್ ಆಗಿದ್ದಾರೆ. ಸೊ ಈ ತರ ಸರ್ವಿಸ್ ಮಾಡೋರಿಗೆ ನೀವು ಈ ತರ ಹಿಂಗೆ ಹಲ್ಲೆ ಮಾಡಿದ್ರೆ ಯಾವ ತರ ನಾವು ಕೆಲಸ ಮಾಡ್ಬೇಕು? ಇದೇ ಹಾಸ್ಪಿಟಲ್ ಅಲ್ಲಿ ಕೋವಿಡ್ ಅಲ್ಲಿ ಇವರೇ ನಮ್ಮ ನರ್ಸಿಂಗ್ ಆಫೀಸರ್ಗಳು ತಮ್ಮ ಫ್ಯಾಮಿಲಿ ಬಿಟ್ಟು ಕೋವಿಡ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಬಹಳ ಜನ ಪಾಪ ಸತ್ತೋಗಿದ್ದಾರೆ. ಅವ್ರಿಗೋಸ್ಕರ ನೀವು ಅವ್ರ ಒಂದು ಕೆಲಸನ ಈ ತರ ಅವ್ರಿಗೆ ಬಡಿಯೋ ಮುಖಾಂತರ ಅವ್ರಿಗೆ ಈ ತರ ನೀವು ಬಹುಮಾನ ಕೊಟ್ರೆ ನಾವ್ ಹೇಗ್ ಕೆಲಸ ಮಾಡೋದು? ಅದಕ್ಕಾಗಿ ನಾವು ಬಹಳ
ಸಮಯೋಚಿತವಾಗಿ ಬಹಳ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿ ನಾನು ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೇಳ್ಕೊತಾ ಇದ್ದೀನಿ. ಇಲ್ಲಿ ಕೆಲಸ ಮಾಡ್ತಾರಂತ ಎಲ್ಲಾ ನರ್ಸಿಂಗ್ ಆಫೀಸರ್ಗೆ ಪ್ರೊಟೆಕ್ಷನ್ ಕೊಡಬೇಕು. ಇಲ್ಲಿರುವಂತ ಬಹಳ ಮಹಿಳಾ ಸಿಬ್ಬಂದಿಗಳಿದ್ದಾರೆ, ಒಬ್ಬೊಬ್ರು ರಾತ್ರಿ ಕೆಲಸ ಮಾಡ್ತಿರ್ತಾರೆ. ಇಲ್ಲಿ ಸೆಕ್ಯೂರಿಟಿಗೋಸ್ಕರ ಬಹಳಷ್ಟು ಒಂದು ಕಾಳಜಿಯನ್ನು ವಹಿಸಬೇಕು. ಈ ತರ ಅಹಿತ ಘಟನೆಗಳು ಇನ್ನು ಮುಂದೆ ಆಗದಂಗೆ ನಮ್ಮ ಡೈರೆಕ್ಟರ್ ಅವರು ಮತ್ತೆ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನೋಡ್ಕೋಬೇಕಂತೇಳಿ ನಿಮ್ಮ ಮೀಡಿಯಾ ಮುಖಾಂತರ ನಾನು ಕೇಳ್ಕೊತಾ ಇದ್ದೇನೆ. ಮತ್ತೆ ನಾನು ಬಹಳ ವಿನಮ್ರತೆಯಿಂದ ನಮ್ಮ ಬೆಳಗಾವಿ ಮೀಡಿಯಾ ಅವರಿಗೂ ನಾನು ಬಹಳ ಧನ್ಯವಾದ ಹೇಳ್ತಾ ಇದ್ದೀನಿ. ನೀವು ಎಲ್ಲ ಬಂದು ನಮ್ಮ ಜೊತೆ ನಿಂತ್ರಿ. ವಿ ಆರ್ ವೆರಿ ಹ್ಯಾಪಿ ಅಂಡ್ ವೆರಿ ಅಪ್ರಿಶಿಯೇಟೆಡ್. ಪ್ರತಿಭಟನೆ ನಾವು ಮಾಡ್ತಾ ಇದೀವಿ. ಈಗ ನಮ್ದೇನು ಒಂದು ಬೇಡಿಕೆ ಅಂತಂದ್ರೆ, ಅವನು ನಮ್ಮ ಏನ್ ಬಸವರಾಜ್ ಕಪಾಡಿಗಿದ್ದಾರೆ, ಅವರು ಡ್ಯೂಟಿ ಮೇಲೆ ಅವನ ಮೇಲೆ ಹಲ್ಲೆ ಆಗಿದೆ. ಈಗ ನಾವೇನ್ ನಮ್ಮ ಅಡ್ಮಿನಿಸ್ಟ್ರೇಷನ್ ಬೇಡಿಕೆ ಇಟ್ಟಿದ್ದು ಅಂದ್ರೆ, ನಮ್ಮ ಹಾಸ್ಪಿಟಲ್ ಇಂದ ನಮ್ಮ ಬಿಮ್ಸ್ ವತಿಯಿಂದ ಅವ್ರ FIR ಆಗಬೇಕು, ಅವ್ರ ಮೇಲೆ ಕೇಸ್ ಆಗ್ಬೇಕು, ಇಂಡಿವಿಜುವಲಿ ಕೇಸ್ ಆಗ್ಬಾರ್ದು ಅಂತ ನಾವು ಬೇಡಿಕೆ ಇಟ್ಟಿದ್ವಿ. ನಮ್ಮ ಡೈರೆಕ್ಟರ್ ಅದಕ್ಕೆ ಒಪ್ಪಿದ್ದಾರೆ. ನಮ್ಮ ಇನ್ಸ್ಟಿಟ್ಯೂಟ್ ಇಂದ FIR FIR ಆಗ್ತದೆ. ಆಗದೇ ಇದ್ದ ಪಕ್ಷದಲ್ಲಿ ಮತ್ತೆ ನಾವು ಪ್ರತಿಭಟನೆ ಮಾಡ್ತೀವಿ. ಹಾದಿರ್ ಮುದಲ್ ಅಂತ ನರ್ಸಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತೀವಿ. ಘಟನೆ ಸರ್, ನನ್ನ ಹೆಸರು ಬಸವರಾಜ್ ಕಬಾಡಿ ಅಂತಾರಿ. ನಾ ಅಲ್ಲಿ ಹೊಸ ಬಿಲ್ಡಿಂಗ್ ನಾಗ ಕೆಲಸ ಮಾಡ್ತೀನಿ ಸರ್. ನಿನ್ನೆ ಮಧ್ಯಾಹ್ನ 2 ರಿಂದ 8 ಗಂಟೆವರೆಗೆ ನನ್ನ ಡ್ಯೂಟಿ ಇತ್ತು. ಆ ಟೈಮ್ನಾಗ ಬಾಜುಕಿನ ವಾರ್ಡ್ ಪೇಷಂಟ್ ಬಂದ್ರಿ. ಅಲ್ಲಿ ನೀರ್ ತುಂಬ್ಕೋತ ಸ್ವಲ್ಪ ಎಲ್ಲಾ ನೀರ್ ಚೆಲ್ಲಿ ಎಲ್ಲಾ ಗಲೀಜ್ ಆಗತ್ತಿತ್ರಿ. ಗಲೀಜ್ ಆಗೋ ಮುಂದ ನಾ ಅವ್ರಿಗೆ ಎಲ್ಲಾರ್ಗು ಹೆಂಗ ಹೇಳ್ತೇವ್, ಸ್ವಲ್ಪ ಕ್ಲೀನ್ ಇಡ್ರಿ, ಚೆಲ್ಲಾಕದು ಹೋಗ್ಬೇಡ್ರಿ ಅಂತ ಹೇಳತ್ತೀನ್ರಿ. ಅವ್ರ ಜೋಡಿ ಒಂದ್ ಸಣ್ಣ ಹುಡುಗಿ ಪೇಷಂಟ್ ಬಂದಿತ್ತು. ನಂಗ ಅವ್ರದ ಅನ್ನೋದ ಗೊತ್ತಿರಾಕಿಲ್ರಿ ಅದ. ಸೊ ಅವ್ರಿಗೆ ಹೇಳು ಮುಂದ್ ನನ್ ಸಡನ್ಲಿ ಆಕೆ ಕೈ ಕಚ್ಚಿಲ್ರಿ ತನ್ನ ಹಾಲಿನಿಂತ್ರ. ಇಲ್ಲಿ ಮಾರ್ಕ್ ಮೂಡ್ಯಾವ್ರಿ ಕಚ್ ಕೂಡ್ಲೆ. ಆಮೇಲೆ ಒಮ್ಮೆ ಮೈ ಮೇಲೆ ಬಂದ ಇಲ್ಲಿ ಕಿವಿ ಚೂರುದಂಗ್ ಮಾಡಿದ್ರಿ. ನಾ ಕೈ ತೆಗದ ಎಕ್ದಮ್ ಇದನ್ ಮಾಡ್ರಿ, ಅಲರ್ಟ್ ಆಗಕ್ ಹೋಗಿ ಸ್ವಲ್ಪ ಆಕಿಗೆ ಇಲ್ಲಿ ಗಲ್ಲಿಗೆ ನನ್ ಕೈ ಹತ್ತಿದಂಗ ಆಯ್ತ್ರಿ. ಆಯ್ತು. ಆಮೇಲೆ ಅವಾಗ ಹೇಳ್ ಕೂಡ್ಲೆ ಹೋದ್ರಿ. ಸಡನ್ಲಿ 5 ನಿಮಿಷ ಆದ್ಮೇಲೆ 7 ಜನ ಬಂದ್ ನನ್ ಮೇಲೆ ಒಮ್ಮೆ ಹೊಡಿದು, ಎಲ್ಲಾರು ಕೂಡಿ ಬಡಿದು, ಶರ್ಟ್ ಗೀಟ್ ಹರ್ದ ಇದನ್ ಮಾಡಕ ಸ್ಟಾರ್ಟ್ ಮಾಡ್ರಿ. ಅಲ್ಲಿ ಮಾತಾಡಕ್ ಏನ್ ಚಾನ್ಸ ಕೊಡ್ದಿಲ್ರಿ. ಹೊರದ್ ಹತ್ರನ್ಯಾಗ ಒಬ್ಬ, ನೀ ಹೊರಗ್ ಬಾ, ನೀನ್ ನೋಡ್ಕೋತೇನೋ, ನಾ ಇಲ್ಲೇ ಹೊರಗ ನಿಂತಿರ್ತೇನೋ ಅಂತ ಧಮಕಿ ಕೊಟ್ಟು ಹೋಗ್ಯಾನ. ಇದ ನಿನ್ನೆ 4:30 ಆಗಿದ್ರಿ ಮಧ್ಯಾಹ್ನ. ಅವ ಆದ್ಮೇಲೆ ಅವ ಎಲ್ಲಿ ಫರಾರಿ ಅದಾನ್ರಿ. ಬಾಕಿದವ್ರು ಇಲ್ಲಿ ಪರಿಚಯದವ್ ಅಲ್ರಿ. ಅವ್ರ ಯಾರು ನನ್ ಪರಿಚಯದವ್ರು ಅಲ್ರಿ, ನಮ್ಮ ವಾರ್ಡ್ದವ್ರು ಅಲ್ರಿ. ಅವ್ರ ಬಾಜುಕಿನ ವಾರ್ಡ್ದವ್ರು ನಮ್ಮ ವಾರ್ಡಿಗೆ ಬಂದ್ ಹಿಂಗೆಲ್ಲಾ ಇದನ್ ಮಾಡ್ಯಾರ. ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟೇನ್ರಿ. ಈಗ ಎಲ್ಲಾ ಇದನ್ ಮಾಡಿ ಕೇಸ್ ಮಾಡ್ಬೇಕಂತ ಇದೆ ಸರ್. ಈಗೆಲ್ಲ ನಮ್ಮ ಸ್ಟಾಫ್ಗಳು ಎಲ್ಲ ಕೂಡ ಡಿಸ್ಕಸ್ ಮಾಡಿ ಅವ್ರ ಹೆಸರು ಗೊತ್ತಿಲ್ರಿ ಸರ್, ನಂದು ಪರಿಚಯ ಇಲ್ರಿ. ಅವ್ರ ನಮ್ಮ ವಾರ್ಡ್ ಪೇಷಂಟ್ ಇದ್ರೆ ನಾವು ಸಡನ್ಲಿ ಇವ್ರ ಅಂತ ಹೇಳ್ಬೋದು. ಬಟ್ ಇಲ್ಲಿ ಸ್ವಲ್ಪ ರಿಬ್ ಫ್ರಾಕ್ಚರ್ ಆಗೈತ್ರಿ ನಂದ. ಆಮೇಲೆ ನಂಗ ಅಲ್ಲಿ ರಾಡ್ ಇದ್ದಲ್ಲೂ ಅಲ್ಲೂ ಸ್ವಲ್ಪ ನೋವಾಗಿ ಸ್ವೆಲ್ಲಿಂಗ್ ಬಂದೈತ್ರಿ. ಕಾಲದು ನಡಾಗ ಬಸವರಾಜ್ ಕಬಾಡಿಗೆ ಅಂತಾರೆ. ಇದ ಬೆಳಗಾವ್.